ನಮಸ್ಕಾರ. ನಾನು ಕೆ.ವಿ. ಶ್ರೀಧರ್ ಅಂತ, ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿರುವಂಥವನು. ಕಳೆದ 5 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಮೊನ್ನೆ ನಡೆದಂಥ ಒಂದು ಸಣ್ಣ ಘಟನೆ ಇದೆ. ಏಕಾಏಕಿ ನಮ್ಮ ಅಧ್ಯಕ್ಷರು ಒಬ್ಬರೇ ಇದ್ದ ಸಂದರ್ಭದಲ್ಲಿ 1-3 ಜನ ಡೈರೆಕ್ಟ್ರು ಮತ್ತು ಅವರು ಒಂದಷ್ಟು ಜನ ಬಂದು ಒಂದಷ್ಟು ಫಾಲ್ಸ್ ಅಲಿಗೇಷನ್ಗಳನ್ನ ಮಾಡೋದ್ರ ಮುಖಾಂತರ ಸಂಘದ ಗೌರವ, ಸಮುದಾಯದ ಗೌರವವನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿರುವಂಥ ವಿಚಾರವಾಗಿ ತಮ್ಮ ಮುಂದೆ ಮಾತಾಡ್ತಾ ಇರುವಂಥದ್ದು. ಅವರು ಆಯ್ಕೆಯಾಗಿದ್ದರೆ ಜನರಿಂದ, ಅವ್ರಿಗೆ ಎಲ್ಲ ವಿಚಾರಗಳನ್ನು ಮಾತಾಡೋಕ್ಕೆ ಹಕ್ಕಿದೆ. ಆದರೆ ಅದಕ್ಕೆ ಆದ ವೇದಿಕೆಗಳಿದೆ. ಅಲ್ಲಿ ಅವರು ಮಾತಾಡಿ ತಮ್ಮ ರೆಕಾರ್ಡ್ಗಳನ್ನ ರೆಕಾರ್ಡ್ ಮಾಡಿಸಿ ನಂತರ ಅವರು ಈಚೆ ಬಂದು ಮಾತಾಡಬೇಕಾಗಿತ್ತು. ಅಲ್ಲಿ ಯಾವುದೇ ಮಾಡ್ದೇನೆ ಏಕಾಏಕಿ ಒಂದು ಚುನಾವಣೆ ಗಿಮಿಕ್ ಅನ್ಬೋದು ಅಥವಾ ಏನೋ ಒಂದು ಇದ್ರ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಲೀಡರ್ ಆಗ್ಬೋದು ಅನ್ನೋ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಮತ್ತು ನಿರ್ದೇಶಕಗಳ ಬಗ್ಗೆ ಭಾಳ ಹಗುರವಾಗಿ ಕೇವಲವಾಗಿ ಮಾತಾಡೋದು ಭಾಳ ನೋವಾಗಿದೆ. ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಇನ್ನು ಮುಂದೆನಾರ ಆ ಥರ ಅಸಂವಿಧಾನಿಕ ಪದಗಳನ್ನ ಉಪಯೋಗಿಸ್ದಂಗೆ ಆಗಲಿ ಅಂತ ಮೊದಲು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ, ಅವರೊಂದಷ್ಟು ಒಳ್ಳೆ ಕೆಲಸನೂ ಮಾಡಿಬಿಟ್ಟು ಹೋದ್ರು. ಅಲಿಗೇಷನ್ಗಳು ಮಾಡಿ, ಅಲಿಗೇಷನ್ ಏನಪ್ಪ ಅಂದರೆ 1,96,00,000 ಸಸ್ಪೆಂಡ್ ಮಾಡಿದ್ರು ಅಂತ. ಆ 1,96,00,000 ಪೇಮೆಂಟ್ ಕೊಟ್ಟವರು ಅವ್ರಿಗೆ ಅಲಿಗೇಷನ್ ಮಾಡಿದವರು ಅವ್ರ ಪಕ್ಕದಲ್ಲಿದ್ದ ಕೋನಪ್ಪ ರೆಡ್ಡಿ ಅವರೇ. ಆಮೇಲೆ ಇದೇ ಕೋನಪ್ಪ ರೆಡ್ಡಿನ ಸಸ್ಪೆಂಡ್ ಮಾಡಿ ಯಾಕೆ ಅಂತ ಕೇಳ್ತಾರೆ. ಈ ಕೋನಪ್ಪ ರೆಡ್ಡಿನ 2024 ಸಸ್ಪೆಂಡ್ ಮಾಡಿದ್ದು ಇದೇ ಉಮಾಪತಿನೇ. ಹಾಗಾಗಿ ಈ 1,94,00,000 BG ನಕಲು BG ಕೊಟ್ಟಿದ್ದಾರೆ, ಅವ್ರಿಗೆ ತಿರ್ಗಾ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಮತ್ತೆ ಕೆಲಸ ಕೊಟ್ಟಿರೋದು ಇದೇ ಕೋನಪ್ಪ ರೆಡ್ಡಿ. ಅವ್ರಿಗೆ ಅಗ್ರಿಮೆಂಟ್ನ ಸೈನ್ ಮಾಡಿ ಕೊಟ್ಟಿರ್ತಾರೆ ಪಕ್ಕದಲ್ಲಿರೋಗಿನೇ. ಹೀಗಾಗಿ ಅನೇಕ ಅಲಿಗೇಷನ್ಗಳು ಎಲ್ಲ ದಾಖಲಾತಿ ಸಮೇತ ನಾನು ರುಜುವಾತು ಮಾಡಬಲ್ಲೆ, ಎಲ್ಲ ಫಾಲ್ಸ್ ಅಲಿಗೇಷನ್ ಪಕ್ಕದಲ್ಲಿ ಅಂತ ಹೇಳಿ ನಾನು ಆಗಲೇ ಅಲ್ಲಿ ಹೇಳಿದೆ. ಕಂಕ್ಲಲ್ಲಿ ಕೊಡ ಮಾಡಿಕೊಂಡು ಊರೆಲ್ಲ ಸುತ್ತರು ಅಂತ. ಇವ್ರಿಗೆ ಅವ್ರು ಮಾಡೋರೆ ಅಲಿಗೇಷನು, ಅವ್ರಿಗೆ ಇವ್ರು ಅಲಿಗೇಷನ್ ಮಾಡೋರೆ. ಇಬ್ಬರು ಒಬ್ರಿಗೊಬ್ರು ಮಾಡ್ಕೊಂಡು ಈಗ ಇಬ್ಬರು ಒಂದಾಗೋರೆ. ಕಾರಣ ಏನಪ್ಪ ಅಂದರೆ, ಈಗ ಈ ತಿಂಗಳು ಏನು ಅವರು 7/4/2020 ಅವಿಶ್ವಾಸ ಮಂಡಿಸಿದ್ರು, ಅದು ಫೇಲ್ ಆಯಿತು. ಆ ಫೇಲ್ ಆದ ಡಿಪ್ರೆಸ್ ಒಳಗಾಗಿ ಅವರು ಈ ಥರ ಮಾತಾಡಿದ್ದಾರೆ. ನಮ್ಮ ಮೇಲೆ ಅವರು ನಮ್ಮ ನಿರ್ದೇಶಕರ ಗೌರವ ಇದೆ, ಆದರೆ ಅವರ ಗೌರವನ ಕಾಪಾಡ್ಕೋಬೇಕು. ಆ ಲಘುವಾದ ಮಾತುಗಳನ್ನ ಬಿಡಬೇಕು. ಆಮೇಲೆ ಒಂದು 3 ಕೋಟಿ ಆಸ್ತಿ ನಾವು ಒಕ್ಕಲಿಗರ ಸಂಘಕ್ಕೆ ಕೊಟ್ಟಿದ್ದು, ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಅಂತ ಅವತ್ತು ಇದೇ ತಟ್ಟು ಕೇಳಿದ್ದಾರೆ. ನಾನು ಇದೇ ತಟ್ಟಿಗೆ ಕೇಳ್ತಾ ಇದ್ದೀನಿ, ಈ ರಾಜ್ಯದ ಜನರ ಪರವಾಗಿ, ಈ ನಾಡ ಸಮುದಾಯದ ಪರವಾಗಿ, ಆ 3 ಕೋಟಿ ಆಸ್ತಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಎಲ್ಲಿ ಕೊಟ್ಟಿದ್ರಿ ತಾವು ದಯಮಾಡಿ ಕೊಡಬೇಕು, ದಾಖಲಾತಿಗಳನ್ನ ಕೊಡಬೇಕು. ಆ ಮುಖಾಂತರ ಇಲ್ಲಿ ನಿರ್ದೇಶಕಗಳಿಗೆ ಒಂದು ಎಚ್ಚರಿಕೆ ಕೊಟ್ಟು ಅವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಉಮಾಪತಿ 3 ಕೋಟಿ ಕೊಟ್ಟವನೇ ಅನ್ನೋದನ್ನ ನೀವು ರುಜುವಾತು ಮಾಡಬೇಕು ಉಮಾಪತಿಯವರೇ. ಹಾಗೇನೆ ಏನು ಅನ್ನೋ ಊಟದ ವಿಚಾರ ತಾವೇನು ಹೇಳಿದ್ರಿ, ಊಟದ ವಿಚಾರವಾಗಿ ನಾನೀಗ ನಮ್ಮ ಸಂಸ್ಥೆಯ ಪ್ರೊಸೀಡಿಂಗ್ ಕಳಿಸ್ತಾ ಇದ್ದೀನಿ. ಒಂದು ದಿನಕ್ಕೆ 2,900 ರೂಪಾಯಿ ಊಟಕ್ಕೆ ಖರ್ಚಾಗಿದೆ. ನಾನು ಆಗಲೂ ಹೇಳಿದ್ದೀನಿ, ಭಾಳಷ್ಟು ವಿಚಾರಗಳನ್ನ ಮೇಲೆ ಸವಿಸ್ತಾರವಾಗಿ ಹೇಳಿದ್ದೀನಿ. ನಾನು ಒಕ್ಕಲಿಗರ ಸಂಘ ಡೈರೆಕ್ಟರ್ ಆಗಿ ಬಂದ ಮೇಲೆ ಸಣ್ಣ ಪುಟ್ಟ ನನ್ನ ಲೋಪದೋಷ ಆಗಿರ್ಬೋದು, ಆಡಳಿತ ಮಾಡ್ಬೇಕಾದ್ರೆ ಆಗ್ತದೆ. ಅಂಥದ್ದೇನಾರು ಆಗಿದ್ರೆ ತಾವು ಗಮನಕ್ಕೆ ತಗೊಬನ್ನಿ, ತಿದ್ಕೋತೀವಿ, ಸರ್ ಮಾಡ್ಕೊ ಹೋಗ್ತೀವಿ. ಅದನ್ನು ಬಿಟ್ಟು ಸಮುದಾಯದ ಗೌರವವನ್ನು, ಘನತೆಯನ್ನು ತರೋದ್ರ ಮುಖಾಂತರ ಬೇರೆ ಸಮುದಾಯದ ಮುಂದೆ ನಮ್ಮನ್ನು ತಲೆ ತಗ್ಸ್ಕೊಂಡು ಮಾಡಬೇಡಿ. ಏನೇ ಇದ್ರು ಬನ್ನಿ, ಮುಕ್ತವಾಗಿ ನಾಳೆನೂ ಬನ್ನಿ ಕೂತ್ಕೊಳ್ಳಿ. ನಂದೇನೋ ತಪ್ಪಾಗಿದ್ರೆ ಹೇಳಿ, ತಿದ್ಕೋತೀನಿ. ಹಂಗೂ ದೊಡ್ಡ ತಪ್ಪು ಮಾಡಿದಿನ ನಾನು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತೀನಿ. ಶಾಶ್ವತ ಅಲ್ಲ, ನಾನು ಮುಂದೆ ಚುನಾವಣೆಗೂ ನಿಲ್ಲಲ್ಲ ಅಂತ ಅಲ್ಲೇ 1 ವರ್ಷದಿಂದ ಹೇಳಿದ್ದೀನಿ. ಹಾಗಾಗಿ ನಾನು ರಾಜೀನಾಮೆನ ಹಿಂದೆ 3 ತಿಂಗಳಿಂದನೇ ಕೊಟ್ಟಿದ್ದೀನಿ. ಆದರೆ ಅವ್ರು ಬೇಡ ಅಂತ ಇಟ್ಕೊಂಡಿದ್ದಾರೆ, ಕೊಡಬೇಡಿ ಶ್ರೀಧರ್ ಅಂತ. ಈಗಲೂ ಅವ್ರಿಗೆ ಹೇಳ್ತಾ ಇದ್ದೀನಿ, ನನ್ನಂಥ ದೊಡ್ಡ ತಪ್ಪಿದ್ರೆ ಬನ್ನಿ ಕೂತ್ಕೊಳ್ಳಿ, ನನ್ನ ತಪ್ಪಿದೆ ಶ್ರೀಧರ್ ಅಂದರೆ ನಾನು ರಾಜೀನಾಮೆ ಕೊಟ್ಬಿಟ್ಟು ಮುಕ್ತವಾಗಿ ಹೋಗಿ ನಾನು ಸಿದ್ಧನಿದ್ದೀನಿ, ದಯವಿಟ್ಟು ಬನ್ನಿ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಾನು ಒಕ್ಕಲಿಗರ ಸಂಘ ಡೈರೆಕ್ಟರ್ ಆಗಿ 4 ವರ್ಷಕ್ಕೆ ನನ್ನ ಸಾಧನೆ 28,08,00,000 ರೂಪಾಯಿ ನಾನು ಈ ಸಂಘಕ್ಕೆ ದುಡ್ಡು ಉಳಿತಾಯ ಮಾಡಿದ್ದೀನಿ. ಅದು ವಿತ್ ರೆಕಾರ್ಡ್. ನನಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೋಸ್ಕರ ಅವತ್ತಿನ EC ಮಾತಾಡ್ತಾರೆ. ತಮ್ಗೆ EC ಕಾಪಿನೂ ಕೊಡ್ತೀನಿ. ನಾನು ಮಾತಾಡಿ ಹೇಳ್ತಾರೆ, ಯಾರು ಶ್ರೀ ಜೈಮುತ್ತೂರವರು, ಶ್ರೀ ಪ್ರಕಾಶ್ ಅವರು ಮಾತಾಡಿ ಕೆ.ವಿ. ಶ್ರೀಧರ್ ಅವರಿಗೆ ಸನ್ಮಾನ ಮಾಡಬೇಕು. ಯಾವ EC ಇದು? 28/7/2025 EC. ತದನಂತರ ರಾಘವೇಂದ್ರ ಮಾತಾಡಿ ಈ ವಿಚಾರ ಕೆ.ವಿ. ಶ್ರೀಧರ್ ಅವರಿಗೆ ಧ್ವನಿಗೂಡಿಸಿ ಜೈಮುತ್ತೂರವರು ಹೋರಾಟವನ್ನು ಮಾಡಿದರೆ ಅವ್ರಿಗೂ ಸಹ ಸನ್ಮಾನ ಅನ್ನೋದು ಸಪೋರ್ಟ್ ಮಾಡಿದ್ರು, ಸನ್ಮಾನ ಮಾಡಿದ್ದಾರೆ. ನಾನು ಹೇಳ್ತೀನಿ ನೋಡಿ, ರಾಘವೇಂದ್ರ ಅವರು ಮಾತಾಡ್ತಾರೆ. ಹೇಳ್ತಾರೆ, ಕೆ.ವಿ. ಶ್ರೀಧರ್ ಅವರು ಸುಮಾರು 8 ಕಾಮಗಾರಿಗಳನ್ನು 20% ಲೆಸ್ಗೆ ಜವಾಬ್ದಾರಿಯನ್ನು ತಗೊಂಡು ಚಾಲೆಂಜನ್ನು ಗೆದ್ದರು. ಅವರಿಂದ ಸಂಸ್ಥೆಗೆ 30 ಕೋಟಿ ದುಡ್ಡು ಉಳಿತು ಅಂತ ರಾಘವೇಂದ್ರ ಅವರು ಮಾತಾಡಿ. ನಾನು ಹೇಳ್ತಾರೆ ರೆಕಾರ್ಡ್ ಆನ್ ರೆಕಾರ್ಡ್. ಸೊ ಇದು ಸಂಕ್ಷಿಪ್ತವಾಗಿ ತಮಗೆಲ್ಲ ಕೊಟ್ಟಿದ್ದೀನಿ. 2023-24 207 ಕೋಟಿಗೆ ಟೆಂಡರ್ ಕಾಲ್ ಮಾಡ್ತಾರೆ. ತದನಂತರ ನಾನು ದಿವ್ಯ ಸ್ವಾಮಿ, ನಮ್ಮ ಪೂಜ್ಯ ಸ್ವಾಮೀಜಿಯವರ ಏನು ಮಾರ್ಗದರ್ಶನದಲ್ಲಿ ಅವರು 20% ಲೆಸ್ ಕರಿಬೇಕು SR ಅಂತಾರೆ. ಆ ಮುಖಾಂತರ 2/4/2025 ದೊಡ್ಡ ಹೋರಾಟ ಮಾಡಿ 20% ಲೆಸ್ ಕರೀಲೇಬೇಕು ಅಂತ ಹೋರಾಟ ಮಾಡ್ತೀನಿ. 20% ಲೆಸ್ 2,07,00,000 ಇದ್ದದ್ದು 173 ಕೋಟಿಗೆ ಅದು ಟೆಂಡರ್ ಫ್ಲೋಟ್ ಆಗುತ್ತೆ. 173 ಕೋಟಿ ಟೆಂಡರ್ ಫ್ಲೋಟ್ ಮಾಡಿದಾಗ ಒಟ್ಟು 8 ಕಾಮಗಾರಿಗಳಿದು. ಆವಾಗ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, 173 ಬದಲು 224 ಕೋಟಿಗೆ ಟೆಂಡರ್ ಆಗ್ತಾನೆ ಅವನು. ನಾನು ತಿರ್ಗಾ ಗಲಾಟೆ ಮಾಡ್ತೀನಿ, ಯಾವಾಗ 3/6/2025 ಇಲ್ಲ ಸ್ವಾಮೀಜಿ
ನಾನು ಕಾಂಟ್ರಾಕ್ಟರ್ನ ಕರ್ಕೊಬರ್ತೀನಿ, 20% ಲೆಸ್ ಮಾಡಿಸ್ತೀನಿ ಅಂತ ಚಾಲೆಂಜ್ ತಗೊಂಡಾಗ ಅವತ್ತು EC ಮೀಟಿಂಗಲ್ಲಿ ಆಗುತ್ತೆ. ಅವತ್ತು ನಿರ್ಣಯ ಸಂಘ ನಿರ್ದೇಶಕರು KV ಶ್ರೀಧರ್ 30 ದಿನದೊಳಗಾಗಿ 8 ಕಾಮಗಾರಿಗಳಿಗೆ ಅರ್ಹ ಗುತ್ತಿಗೆದಾರರು ನೇಮಕ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿಸದಿದ್ದಲ್ಲಿ ವಿಫಲವಾದರೆ ಈ ಬಗ್ಗೆ ಸಂಘದ ಅಧ್ಯಕ್ಷರು ತೆಗೆದುಕೊಳ್ಳುವ ತೀರ್ಮಾನವೇ KV ಶ್ರೀಧರ್ ಬದ್ಧರಾಗಿರಬೇಕು. ಅಂದರೆ ನಾನೇನಾರು ಬಂದಿಲ್ಲ ಅಂದಿದ್ರೆ ಅವತ್ತು 224 ಕೋಟಿಗೆ ಟೆಂಡರ್ ಕೊಡ್ಬೋದು ಅನ್ನೋದನ್ನ ಒಂದು ರೆಕಾರ್ಡ್ ಮಾಡಿಬಿಡ್ತಾರೆ. ನಾನು